ನಿನ್ನೆಯ ಕಾನ್ಸೆಪ್ಟ್ಸ್ಗಳನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ. ನಿನ್ನೆ ಅಂದ್ರೆ ಪ್ರೀವಿಯಸ್ ವಿಡಿಯೋ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡ್ಕೊಡ್ರಿ. ಈ ವಿಡಿಯೋದಲ್ಲಿ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಹೆಂಗೆ ಮಾಡಬೇಕು, ನಾ ಹೆಂಗೆ ಮೈಂಡ್ ಯೂಸ್ ಮಾಡ್ತೀನಿ ನೋಡು, ಆ ಟೈಪ್ ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡಿರಿ. ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ ವೆರಿ ಈಸಿ. ಕಡಿಮೆ ಟೈಮಲ್ಲಿ ಜಾಸ್ತಿ ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಅನಾಲಿಸಿಸ್ಸು ಮತ್ತು ಸಾಲ್ವಿಂಗ್ ಎರಡೂ ಸೈಮಲ್ಟೇನಿಯಸ್ಲಿ ಆಗ್ತಿರ್ಬೇಕು. ಸೊ ದ್ಯಾಟ್ ಯು ಕ್ಯಾನ್ ಸೇವ್ ಯುವರ್ ಟೈಮ್. ದಿಸ್ ಇಸ್ ದ ಟಿಪ್ಸ್ ಫಾರ್ ಯುವರ್ ಎಕ್ಸಾಮ್ಸ್. The first question is, how many natural numbers ಅಂತಂದ್ರೆ 1 2 3 4 5 6 7 8 lies between 9 square and 10 square. ಇದಾದ ತಕ್ಷಣ ಒಂದು ಕಾನ್ಸೆಪ್ಟ್ ನೆನಪಾಗಬೇಕು. 9 ಸ್ಕ್ವೇರ್ ಅಂಡ್ 10 ಸ್ಕ್ವೇರ್ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್, 9 ಮತ್ತು 10 ಎರಡು ಕಾನ್ಸಿಕ್ಯೂಟಿವ್ ಇದಾವ. ಹಂಗ ಇವು ಎರಡು ನಡಬರ್ಕ ಎಷ್ಟು ನಂಬರ್ಸ್ ಇದಾವ ಅಂತ ಕೇಳಿದ್ರು. ಇನ್ ಬಿಟ್ವೀನ್ ಅಂತ ಅಂದಿದ್ರೆ ಅಂದ್ರೆ 9 ಅನ್ನ ಬಿಡಬೇಕು. 9 ಸ್ಕ್ವೇರ್ ಆನ್ಸರ್ ಎಷ್ಟು 81, ಮತ್ತೆ 10 ಸ್ಕ್ವೇರ್ ಆನ್ಸರ್ ಎಷ್ಟು 100. ಈಗ ನೀವು ಜಾಸ್ತಿ ಪ್ರಿಪ್ರೇಷನ್ ಮಾಡಿಲ್ಲ, ಟ್ರಿಕ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಸ್ಟಾರ್ಟ್ ಕೌಂಟಿಂಗ್. 81 ಆದ್ಮೇಲೆ 82 83 84 85 86 87 89 90 91 92 93 100 ಅಂದ್ರೆ 99 ತನಕ ನೀವು ಕೌಂಟ್ ಮಾಡ್ತೀರಿ. ಕರೆಕ್ಟಾ? 82 ಇಂದ 99 ತನಕ ಕೌಂಟ್ ಮಾಡ್ರಿ. ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ, ಕಾನ್ಸೆಪ್ಟ್ ಗೊತ್ತಿದ್ದಾವೆ ಏನು ಮಾಡ್ತಾನೆ ಹೇಳಿ. ಈ 9 ಸ್ಕ್ವೇರ್ ಅಂಡ್ 10 ಸ್ಕ್ವೇರ್ ನಡಬರ್ಕೆ ಎಷ್ಟಿದಾವೆ ಅಂತಂದ್ರೆ 2n ಅಂತ ಹೇಳಿದ್ರೆ 2 ಇಂಟು ಫಸ್ಟ್ ನಂಬರ್ ದಟ್ ಈಸ್ 18. ದೇರ್ ಆರ್ 18 ನಂಬರ್ಸ್ ಇನ್ ಬಿಟ್ವೀನ್ 9 ಸ್ಕ್ವೇರ್ ಅಂಡ್ 10 ಸ್ಕ್ವೇರ್. ದ ಆನ್ಸರ್ ಬಂತು. ಹಾಗಾದ್ರೆ ಅದೇ ಕಾನ್ಸೆಪ್ಟ್ಸ್ ಯೂಸ್ ಮಾಡ್ಕೊಂಡಿದ್ದು ಕೇಳೋಣ. ಬಿಟ್ವೀನ್ 11 ಸ್ಕ್ವೇರ್ ಅಂಡ್ 12 ಸ್ಕ್ವೇರ್ ನಡಬರ್ಕೆ ಎಷ್ಟು ನ್ಯಾಚುರಲ್ ನಂಬರ್ಸ್ ಇದಾವೆ? 11 ಸ್ಕ್ವೇರ್ ಅಂಡ್ 12 ಸ್ಕ್ವೇರ್. ಇನ್ ಬಿಟ್ವೀನ್ there are 11 into 2 22 numbers are there. 22 natural numbers are there. The same questions again. How many non-square numbers lie between the following pairs of numbers ಅಂತ. ಇಲ್ಲಿ ಮತ್ತೆ ಕಾನ್ಸಿಕ್ಯೂಟಿವ್ ಇದೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಇದು 100 ಅಂದ್ರೆ 100 ನೆಕ್ಸ್ಟ್ ನಂಬರ್ ಯಾವುದು? 101. ಇದ್ರದ್ದು ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್, ಇವೆರಡರ ನಡಬರ್ಕೆ ಎಷ್ಟು ನಾನ್ ಸ್ಕ್ವೇರ್ ನಂಬರ್ಸ್ ಇದಾವೆ ಅಂತ ಕೇಳಿದ್ರ, therefore 100 into 2 there are 200 non-square numbers are there in between. Then lies between ಅಂತ ಎರಡನೇದೇನದು 90 and 91 ಎರಡು ಕಾನ್ಸಿಕ್ಯೂಟಿವ್ ಇದಾವ. 90 into 2 is ಯಾವುದು 180 numbers are there. 1000 and 1001 ಸ್ಕ್ವೇರ್ಗಳು ಕೇಳ್ತಿದ್ದಾರೆ ಅಂದ್ರೆ 1000 into 2 2000 numbers are there. Understood? Done. Very easy. Coming to this one. Can we say whether the following numbers are perfect squares? ಇಲ್ಲಿ ಜಸ್ಟ್ ನಿಮ್ಗೊಂದು ಹೋಮ್ವರ್ಕ್ ಟೈಪ್ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಈ ಟೈಪ್ ಕ್ವಶನ್ಸ್ ಬರ್ತಾವಂತ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ. ನಿಮ್ಗೆ ಆಲ್ರೆಡಿ ಆಮೇಲೆ ನಾನು ಹೇಳ್ತೀನಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ ಹೇಳ್ತೀನಿ. ಬಟ್ ಇವನ್ನ ಜಸ್ಟ್ ಹಿಂಟ್ಗೋಸ್ಕರ ಇದು. ಹೌ ಡು ವಿ ನೋ? ಓಕೆ ರೈಟ್. ಫಸ್ಟ್ ಏನಂತಂದ್ರೆ ನಿಮ್ಗೆ ಒಂದು ನೆನಪಿರ್ಬೇಕು, ಲಾಸ್ಟಿಗೆ 1 ಇರ್ಬೇಕಂತೆ, ಮತ್ತೆ ಲಾಸ್ಟಿಗೆ 2 ಇರಂಗಿಲ್ಲ. 4 ಇರಬೇಕು, 5 ಇರಬೇಕು, 6 ಇರಬೇಕು, ಮತ್ತೆ 9 ಇರಬೇಕು, ಮತ್ತೆ 0 ಇರಬೇಕು. 0 ಅಂದ್ರೆ 00 ಇರಬೇಕು, 5 ಅಂದ್ರೆ 25 ಇರಬೇಕು. ಈ ರೀತಿ ಇದ್ವು ಅಂತಂದ್ರೆ ಲಾಸ್ಟಿಗೆ ಈ ನಂಬರ್ಸ್ಗಳು ಇದ್ರೆ ಅವುಗಳು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಅವುಗಳನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆ ನೋಡಿ, 7 ಅದ ಲಾಸ್ಟಿಗೆ ದಿಸ್ ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್, ಕಟ್ ಆಗ್ಬಿಡು. ಇದು ಲಾಸ್ಟಿಗೆ 3 ಅದ ನಾಟ್ ಪರ್ಫೆಕ್ಟ್ ಸ್ಕ್ವೇರ್, ಕಟ್ ಆಗ್ಬಿಡು. ಲಾಸ್ಟಿಗೆ 8 ಅದ ನಾಟ್ ಪರ್ಫೆಕ್ಟ್ ಸ್ಕ್ವೇರ್, ಕಟ್ ಆಗ್ಬಿಡು. ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ನನಗೆ ಬರ್ತದೆ ಈಗ 1069. ವೆದರ್ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಐ ಡೋಂಟ್ ನೋ. ಚೆಕ್ ಮಾಡ್ಬೇಕೀಗ ನಾ ಇದನ್ನು ತಿಳಿದ. ಬಟ್ ಆಸ್ ಪರ್ ನಿಮ್ಮ ಹಿಂಟ್ಸ್ ಪ್ರಕಾರ ಏನಾಗ್ತದೆ, ಇದು ಲಾಸ್ಟಿಗೆ 9 ಅದಲ್ಲ, ಲಾಸ್ಟಿಗೆ 9 ಅದ ಅಂದ್ರೆ ಇದ್ರೂ ಇರಬಹುದು ಅನ್ನೋ ಒಂದು ಪರಿಸ್ಥಿತಿ ಬರ್ತದೆ. ಇದಕ್ಕೆ ನಾವು ಹೆಂಗ್ ಮಾಡ್ಬೇಕಂತಂದ್ರೆ, ನಿಮ್ಗೆ ಅದಕ್ಕೆ ನಾನು ಮೊದಲೇ ಹೇಳಿದೆ ಏನಂತಂದ್ರೆ 1 ಸ್ಕ್ವೇರ್ಲಿಂದ ಹಿಡ್ಕೊಂಡು 25 ಸ್ಕ್ವೇರ್ ತನಕನೂ ಕೂಡ ನೀವು ಬೈ ಹಾರ್ಟ್ ಹಾಕ್ರಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದಿನ. ಅಂಡರ್ಸ್ಟುಡ್? ಇದು ಆಮೇಲೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವು ಟ್ರಿಕ್ಸ್ಗಳದಾವ, ಅವನ್ನೆಲ್ಲ ನೆನಪಿಟ್ಕೋಬೇಕು. ಇದಕ್ಕೆ ಸಮೀಪ ಇರತಕ್ಕಂಥ ಸ್ಕ್ವೇರ್ ಯಾವುದು ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ಈಗ ಸಮೀಪ ಇರ್ತಕ್ಕಂಥ ಸ್ಕ್ವೇರ್ ಯಾವ್ದಂದ್ರೆ 1069 ಅಂದ್ರೆ 10 ಇದ್ದಿದ್ದನ್ನ ನನಗೊಂದು ಸ್ವಲ್ಪ ನೆನಪದ. ಯಾವುದು ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದೆ, 2 4 8 16 32 ಹಿಂಗೆ ಮಾಡ್ಕೊಂಡ್ ಬಂದಿದ್ದೆ. ಅದು 1024 ಬಂದು ಒಂದ್ ಕಡೆ ಇತ್ತು. 1024 MB = 1 GB ಅಂತ ಹೇಳಿದ್ನಲ್ಲ. ಇದು ದಿಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಅಂಡರ್ಸ್ಟುಡ್? ಇದು ಪರ್ಫೆಕ್ಟ್ ಸ್ಕ್ವೇರ್ ಎದರದ್ದು ಅಂದ್ರೆ 32 ಸ್ಕ್ವೇರ್. 32 ಸ್ಕ್ವೇರ್ ಇದು ಪರ್ಫೆಕ್ಟ್ ನಂಬರ್. ಇಂಥವು ಸ್ವಲ್ಪ ಹಿಂಟ್ಗಳು ನಿಮ್ಗೆ ನೆನಪಿರ್ಬೇಕು. ಸರ್ ಇದು ಹೆಂಗೆ ಗೊತ್ತಾಯ್ತ್ರಿ ಸರ್ ನಿಮ್ಗೆ ಅಂತಂದ್ರೆ, ಇಲ್ಲಿಂದ ಬಾಬೇಕಾದ್ರೆ ಇಲ್ಲೇನಿದು 4 ಸ್ಕ್ವೇರ್ ಇಲ್ಲದ, 8 ಸ್ಕ್ವೇರ್ 64 ಅದ, 32 ಸ್ಕ್ವೇರ್ ಇಲ್ಲಿ ಬರ್ತದೆ. ಓಕೆನಾ? 1024 ಇವೊಂದಿಷ್ಟು ಬೈ ಹಾರ್ಟ್ ಹಾಕೋಬೇಕು. ಈ 32 ಸ್ಕ್ವೇರ್ ಅದ ಐತಂದ್ಮೇಲೆ ಓಕೆ 32 ಸ್ಕ್ವೇರ್, ಹಂಗಾರೆ 33 ಸ್ಕ್ವೇರ್ ಒಂದಿರ್ತದ. 33 ಸ್ಕ್ವೇರ್ದು ಹಿಂಟ್ ಹೇಳಿದೀನಿ ಆಲ್ರೆಡಿ, ಬಟ್ ನಿಮ್ಗೆ ನೆನಪಿಲ್ಲ ಅಂದ್ರೆ ಬಿಟ್ಬಿಡ್ರಿ, ನೋ ಪ್ರಾಬ್ಲಮ್. 32 ಸ್ಕ್ವೇರ್ ಅಂಡ್ 33 ಸ್ಕ್ವೇರ್ ನಡ್ಬರ್ಕ ಎಷ್ಟು ನಂಬರ್ಸ್ ಇರ್ಬೋದು ಅಂತಂದ್ರೆ
32 into 2 equal to 64 numbers are there ಅಂತ ಓಕೆನಾ. ಹಂಗಾರೆ ಫಸ್ಟ್ ನಂಬರ್ ಯಾವುದು 1024 is a 32 ಸ್ಕ್ವೇರ್. ಇದ್ರ ನಡಬರ್ಕ 64 ನಂಬರ್ಸ್ ಇರ್ಬೇಕಂದ್ರೆ ಪ್ಲಸ್ 64 ಹಾಕ್ತೀನಿ, ದಟ್ ಇಸ್ ಈಕ್ವಲ್ ಟು 48, ದೆನ್ 6 to 8, ದೆನ್ 0 1. ಇದು ಎಷ್ಟಾಯ್ತು 1088 ಆಯ್ತು. ಮಿಡಲ್ ಇನ್ ಬಿಟ್ವೀನ್ 64 ಅಂದಿದ್ರಿಂದ ನೆಕ್ಸ್ಟ್ ನಂಬರ್ ವಿಲ್ ಬಿ 1089. Now you can check confidently, you can check 1089 is a perfect square, but they are asking 1069. Is that 1069 a perfect square? No, this is not a perfect square. ಹೆಂಗೆ ಗೊತ್ತಾಯ್ತು? ನಾನು ಏನು ಕ್ಯಾಲ್ಕುಲೇಟ್ ಮಾಡಲಿಲ್ಲ. ಬಟ್ ಒಂದು ಹಿಂಟ್ ಏನಂತಂದ್ರೆ ನನಗೆ 32 ಸ್ಕ್ವೇರ್ 1024 ಅಂತ ಗೊತ್ತಿತ್ತು. 32 ಸ್ಕ್ವೇರ್ 1024 ಇದ್ದಿದ್ರಿಂದ 1024 ನೆಕ್ಸ್ಟ್ ಸ್ಕ್ವೇರ್ 1089 ಇರ್ತದ ಅಂತ ಗೊತ್ತಾಗಿರೋದ್ರಿಂದ ನನಗೆ ಇದು ಸಿಕ್ತು. ಅಂಡರ್ಸ್ಟುಡ್? ಇನ್ನೊಂದು ಹಿಂಟ್ ಹೇಳ್ತೀನಿ ನಿಮಗೆ. ಅಕಸ್ಮಾತಾಗಿ 25 ಸ್ಕ್ವೇರ್ ಎಷ್ಟಪ್ಪ? 625. ಓಕೆ, ಹಂಗಾರೆ 26 ಸ್ಕ್ವೇರ್ ಎಷ್ಟು ಗೊತ್ತಿಲ್ಲ ನಮಗೆ, ಹೌದಾ? 25 ಸ್ಕ್ವೇರ್ 625 ನಮಗೆ ಗೊತ್ತದ. 26 ಸ್ಕ್ವೇರ್ ಎಷ್ಟದ ಅಂತ ಗೊತ್ತಿಲ್ಲ. ಅದನ್ನ ಏನು ಮಾಡ್ಬೇಕು ಗೊತ್ತಾ? 25 ಸ್ಕ್ವೇರ್ and 26 square, in between how many numbers are there? 25 into 2 equal to 50 numbers are there. Then 625 middle ಅಲ್ಲಿ 50 numbers ಅನ್ನು ಕೂಡಿಸಿದ್ರೆ 6 to 6 7 5 ಬರ್ತದ. then 676 is a perfect square. Understood? Then 676 is a perfect square. Perfect square of what? Perfect square of 26. ನೋಡಿ ಮ್ಯಾಜಿಕ್ ಅದಲ್ಲ. 25 ಸ್ಕ್ವೇರ್ ನಿನ್ಗೆ ಗೊತ್ತಿತ್ತು, ಬಟ್ ಅವ ಕ್ವಶನ್ ಕೇಳಿದನ 26 ಸ್ಕ್ವೇರ್ ಏನಂತೇಳಿ. ಹಂಗ ನೀನ್ ಮಾಡಿದ್ ಅಕಸ್ಮಾತ್ 25 ಸ್ಕ್ವೇರ್ ಗೊತ್ತಿತ್ತು ನಿನ್ಗೆ, ಅಕಸ್ಮಾತ್ 28 ಸ್ಕ್ವೇರ್ ಕೇಳಿದ್ನಂದ್ರೂ ಕೂಡ ನೀವು ಮಾಡ್ಕೋಬಹುದು. ಅಂಡರ್ಸ್ಟುಡ್? ಟ್ರಿಕ್ಗಳನ್ನ ಯೂಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಒನ್ಸ್ ಡಿಜಿಟ್ ಇನ್ ದ ಸ್ಕ್ವೇರ್ ಆಫ್ ದ ಫಾಲೋಯಿಂಗ್ ನಂಬರ್ಸ್? ಓಕೆ, ಇದು ಬಹಳ ಈಸಿ ಅದ. ಲಾಸ್ಟಿಗೆ 4 ಅದ ಅಂದ್ರೆ 4 4 16, ದೇರ್ ಫೋರ್ ಲಾಸ್ಟಿಗೆ 6 ಇರೋದು ಬರ್ತದ. ಲಾಸ್ಟಿಗೆ 7 ಇದೆ ಅಂದ್ರೆ ಲಾಸ್ಟಿಗೆ 9 ಇರೋದು ಬರ್ತದ. ಲಾಸ್ಟಿಗೆ 8 ಇದೆ ಅಂತಂದ್ರೆ 8 8 64 ಅಂದ್ರೆ ಲಾಸ್ಟಿಗೆ 4 ಇರೋದು ಬರ್ತದ. 0 ಇದೆ ಅಂದ್ರೆ ಲಾಸ್ಟಿಗೆ 00 ಬರ್ತದ. 2 ಇದೆ ಅಂತಂದ್ರೆ ಲಾಸ್ಟಿಗೆ 4 ಬರ್ತದ. 6 ಇದೆ ಅಂದ್ರೆ 36 ಮತ್ತು ಲಾಸ್ಟಿಗೆ 6 ಬರ್ತದೆ. ರೈಟ್? ಇಲ್ಲಿ ಒಂದು ಹಿಂಟ್ಸ್ ಟೈಪ್ ಕೊಟ್ಕೊಂಡು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ರೆ, ಯೂಸಿಂಗ್ ದ ಗಿವನ್ ಪ್ಯಾಟರ್ನ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ. 1 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್ ಬಿಕಮ್ಸ್ 3 ಸ್ಕ್ವೇರ್ ಅಂತ ಅವರೇ ಹೇಳಿದ್ದಾರೆ. ಓಕೆ, ಚೆಕ್ ಮಾಡ್ಕೋಬಹುದು ಬೇಕಾದ್ರೆ ನೀವು. ಇದು 4 4 plus 1 4 plus 1 is a 9, that is 3 square. Correct. Then 2 3 6 ಆಗಿ 7 ಆಗಿದೆ ಅಂತೆ. 3 4 12 ಆಗಿ 13 ಆಗಿದೆ ಅಂತ. ಓಕೆ, ಒಂದರೊಳಗೆ ನಮ್ಗೆ ತಿಳಿತಾ ಇಲ್ಲ. 2 3 6 ಅಂದ್ರೆ 2 3 6, 4 3 12, 4 5 ಇದು 20 ಆಗುತ್ತೆ. ಓಕೆನಾ? ನೆಕ್ಸ್ಟ್ 5 ಡ್ಯಾಶ್ 30 ಅಂದ್ರೆ 5 6 30 ಆಗ್ತದೆ. ದೆನ್ 6 7 6 7 42 ಸ್ಕ್ವೇರ್ ಆಗ್ತದೆ. 42 ಸ್ಕ್ವೇರ್ ಇಲ್ಲಿ ಬರ್ದಿ ಅಂದ್ರೆ ಏನ್ ಬರ್ತದೆ ನೀವು ಬರ್ಕೋಬಹುದು. ಅಂಡರ್ಸ್ಟುಡ್? ರೈಟ್. ವಿದೌಟ್ ಆಡಿಂಗ್ ಫೈಂಡ್ ದ ಸಮ್ ಅಂತ. ಇಂಟ್ರೆಸ್ಟಿಂಗ್ ಅಲ್ಲ? ಫಸ್ಟ್ ನೀ ಏನ್ ಮಾಡ್ಬೇಕಿದು, ವಿದೌಟ್ ಆಡಿಂಗ್ ಫೈಂಡ್ ದ ಸಮ್ ಅಂತ ಅಂದ್ರೆ ಸ್ವಲ್ಪ ಕ್ರೇಜಿ ಆಗಿ ಕೇಳ್ತಾ ಇದ್ದಾನೆ. ಅಂದ್ರೆ ನಿನಗೆ ಟ್ರಿಕ್ಸ್ ನೆನಪದಾವಿಲ್ಲ ಅಂತ ಹೇಳಿ ಚೆಕ್ ಮಾಡ. ಎಕ್ಸಾಮ್ ಒಳಗಿಂತ ಕೇಳಲ್ಲ. 1 3 5 7 9 ಕಂಟಿನ್ಯೂಯಸ್ ಆಡ್ ನಂಬರ್ಸ್ 5 ಇದಾವ ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25 ಬರತೈತಿ. 1 3 5 7 9 11 15 17 19 1 2 3 4 5 6 7 8 9 10 ಇದಾವ ಅಂದ್ರೆ 10 ಸ್ಕ್ವೇರ್ 100 ಆಗ್ತೈತಿ. ನೆಕ್ಸ್ಟ್ 1 2 3 4 5 6 7 8 9 10 11 12 ಅಂತಂದ್ರೆ 12 ಸ್ಕ್ವೇರ್ ಈಕ್ವಲ್ ಟು 144. ಇದ್ರ ಆನ್ಸರ್ ಬರ್ತದೆ. ನೋಡು, ಕೂಡಿಸಿದ್ನ ಇಲ್ಲ. ಟ್ರಿಕ್ ಏನಿತ್ತು? ಸಮ್ ಆಫ್ ಫಸ್ಟ್ ಆಡ್ ನಂಬರ್ಸ್. ಓಕೆ, ದೆನ್ sum of first odd numbers up to n will be equal to n square. Okay, then express 49 as a sum of 7 odd numbers. Express 129 as a sum of 11 odd numbers. You can do it as homework. How many numbers lie between the square of the following numbers? 12 13 ನಡಬರ್ಕ 12 24 ಇರ್ತಾವ. 25 26 ನಡಬರ್ಕ 25 50 ಇರ್ತಾವ. 99 ಮತ್ತು 100 ಮಿಡಲ್ 99 into 2 ಇರ್ತದ. 1 ಎಷ್ಟಾಯ್ತು ನೋಡಿ, ನೀವು ಮಾಡ್ಕೊಟ್ರಿ. ರೈಟಾ? ಲೈಕ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನೋಡೋಣ.